ಅವ್ರ ಮನೆ ಬಂದು ಈ ಜೈಡತ್ ವಾಟರ್ ಮಿಷನ್, ಸಿಸಿಎಂ ಬೆಡ್ ಹಾಗೆ ಮದಸ್ಪೆಷಲ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅಪ್ಪ ಅಮ್ಮನ ಮಾತಾಡ್ಸೋಣ, ಇಷ್ಟು ದಿನವಾಗಿ ಟ್ರೀಟ್ಮೆಂಟ್ ಬಂದ್ರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನಕ್ಕೋಸ್ಕರ ಈ ಜೈಡತ್ ವಾಟರ್ ಮಿಷನ್ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರಿಗೋಸ್ಕರ ಜೋರ ಚಪ್ಪಾಳೆ ಮಾಡಿ ಅಪ್ಪ ಅಮ್ಮ. ನಮಸ್ಕಾರಗಳು, ಬೆಳಗಿನ ಶುಭೋದಯಗಳು. ನನ್ನ ಹೆಸರು ರುದ್ರಮ್ಮ ಅಂತ ಹೇಳಿ, ನಾವು ಕೋಟೆಯಲ್ಲಿ ಇರೋದು. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಂತರ ನಮಗೆ ಒಂದು ವರ್ಷದ ಹಿಂದೆ ಸ್ವಲ್ಪ ಮಂಡೆ ನೋವು ಬಂದಿತ್ತು. ಇದು ಮೊಣಕಾಲು ಕೆಳಗಡೆ ಎಲ್ಲ ಸ್ವಲ್ಪ ಮಜಲ್ಸ್ ಹಿಡ್ಕೊಂಡಿತ್ತು. ಆಸ್ಪತ್ರೆಗೆ ತೋರಿಸಿದೆ. ಒಂದು ತಿಂಗಳ ಟ್ರೀಟ್ಮೆಂಟ್ ತೊಗೊಂಡೆ, ಕಡಿಮೆ ಆಯಿತು. ರೆಗ್ಯುಲರಾಗಿ ಮಂತ್ಲಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ನಂತರ ನೀವು ಬಿಟ್ಟರೆ ನಿಮ್ಮದು ಮಂಡೆ ಸವಿತಾ ಇದೆ, ಆಮೇಲೆ ನಿಮಗೆ ನೆಕ್ಸ್ಟ್ ಆಪ್ರೇಷನಿಗೆಲ್ಲ ಬರಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೆ ಬೇಡ ಅಂತ ಒಂದು 3 ಮಂತ್ ತೊಗೊಂಡು ಬಿಟ್ಟ ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ನಂತರ ಇದು ಗೊತ್ತಾಯಿತು ಸಾರಾ ಕೇರ್ ಅಂತೇಳಿ. ನಮ್ಮ ಮನೆಯಲ್ಲಿ ಸಿಸ್ಟರ್ ಇದ್ದಾರಲ್ಲ, ಅವರು ಹೇಳಿದರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು. ಅವ್ರು ಕೂಡ ಇದು ಬೆಡ್ಡು, ಆಮೇಲೆ ಇನ್ನೊಂದು ಇದು ಮದರ್ ಸ್ಪೆಷಲ್ ಚೇರ್ ತೊಗೊಂಡು ಹೋಗಿದ್ರು. ನಂತರ ನಾವು ಹೇಳಿದ್ದು ಹಿಂಗೆ ಹೋಗಣ್ರಿ ಅಂದೆ. ನಮ್ಮನೆಯವ್ರು ಆಯಿತು ಹೋಗೋಣ ಅಂತಂದರು. ಇಲ್ಲಿ ಬಂದ ಮೇಲೆ ಒಂದು 10 ಡೇಸ್, ಒಂದು 5 ಡೇಸ್ ಆದಮೇಲೆ ನಾವು ಡೈರೆಕ್ಟಾಗಿ ಬಂದು ಮೇಡಮ್ ಹತ್ರ ನಮಗೆ ಚೇರ್ ಕೊಡಿ ಅಂತ ಕೇಳಿದ್ವಿ. ನಮಗೆ ಚೇರ್ ಕೊಡಿ ಅಂತ ಕೇಳಿದರೆ, ಇಲ್ಲಮ್ಮ ನೀವು ಟ್ರೀಟ್ಮೆಂಟಿಗೆ ಬನ್ನಿ, ಆಮೇಲೆ ನೀವು ತೊಗೊಂಡು ಹೋಗ್ರಿ ಅಂತ ಹೇಳಿದರು. ಇಲ್ಲಿ ಬಂದ ಮೇಲೆ ಅದು ವಾಟ್ರ್ ಬಗ್ಗೆ, ಇದು ಬೆಡ್ ಬಗ್ಗೆ ಎಲ್ಲ ಗೊತ್ತಾಯಿತು. ಒಂದು 10 ಡೇಸ್ ತೊಗೊಂಡ್ವಿ. ನಮ್ಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಒಂದು 5 ಡೇಸ್ ಬಂದಮೇಲೆ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಸಾಯಂಕಾಲ ಬಂದ ತಕ್ಷಣ ಸುಮ್ಮನೆ ಮಲಗಿ ಬಿಡಬೇಕಪ್ಪ, ಏನೂ ಕೆಲಸ ಬೇಡ ಅನ್ನಿಸ್ಬಿಡ್ತಿತ್ತು. ಬಟ್ ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಎಲ್ಲ ಅನುಕೂಲ ಆಯಿತು. ಅದಕ್ಕೆ ಆರೋಗ್ಯದಕ್ಕಿಂತ ದೊಡ್ಡದು ಏನಿದೆ, ತೊಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿ ಒಂದು 5 ಡೇಸಿಂದ ಬುಕ್ ಮಾಡಿದ್ವಿ. ಇವತ್ತು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನಾವು ಎಷ್ಟು ದುಡಿದು ಸಂಪಾದಿಸಿ ಇಟ್ಟರೂ ಕೂಡ ನಾವೇನು ತೊಗೊಂಡು ಹೋಗೋದಿಲ್ಲ, ಬಿಟ್ಟೇ ಹೋಗೋದು ಎಲ್ಲದು ಇಲ್ಲಿ. ಅದಕ್ಕೆ ನಾವು ಡಿಸೈಡ್ ಮಾಡಿ ತೊಗೊಂಡು ಬಿಡೋಣ, ನಮ್ಮ ಆರೋಗ್ಯ ಒಳ್ಳೆಯದಿಲ್ಲ, ಇರುವಷ್ಟು ದಿವಸ ಆರೋಗ್ಯದಿಂದ ಇರೋಣ ಅಂತ ಹೇಳಿಬಿಟ್ಟು ಇವು ಎಲ್ಲ ಬೆಡ್ಡು, ಆಮೇಲೆ ಮದರ್ ಸ್ಪೆಷಲ್, ಆಮೇಲೆ ವಾಟ್ರಿಂದ ತೊಗೊಂಡಿದ್ದೀವಿ. ಸ್ವಲ್ಪ ರಿಲೀಫ್ ಅನಿಸೈತಿ. ಆಮೇಲೆ ನಾನು ಆ್ಯಕ್ಚುಲಿ ಡಾಕ್ಟ್ರ್ ಹೇಳಿದರು, ನೀವು ವೇಟ್ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಕಾಲು ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಈ ವೇಟ್ ಲಾಸ್ಗೋಸ್ಕರ ಎಲ್ಲ ಕಡೆ ಹೋಗಿ ಬಂದಿದ್ದು. ಕೊನೆ ಧರ್ಮಸ್ಥಳದ ಹತ್ರ ಐತಂದ್ರೆ ಉಜಿರೆಗೆ, ಅಲ್ಲಿಗೆ ಹೋಗಿ ಬಂದ್ವಿ. ಆಗಿನ ಮಟ್ಟಿಗೆ ಮಾತ್ರ ಕಡಿಮೆ ಆಗುತ್ತೆ. ಮತ್ತೆ ನಾವು ಮನೆಗೆ ಬಂದಮೇಲೆ ತಿನ್ನೋದು ಬಿಡ ಅಂತಂದ್ರೆ ತಿನ್ನೋದು ಬಿಡೋಕ್ಕಾಗಲ್ಲ. ರೆಗ್ಯುಲರಾಗಿ ಊಟ ಅಂದರೂ ನಾವೇನು ವೆಜ್ ಮತ್ತು ನಾನ್ ವೆಜ್ ಏನಿಲ್ಲ, ಅಂದರೂ ಕೂಡ ಅದು ಏನು ಕಡಿಮೆನೇ ಆಗಲಿಲ್ಲ. ಅದಕ್ಕೋಸ್ಕರ ಇದು ಎಲ್ಲ ಸ್ವಲ್ಪ ನಮಗೆ ರಿಲೀಫ್ ಆಗುತ್ತೆ, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಎಲ್ಲ ನಾವು ಮದರ್ ಸ್ಪೆಷಲ್ಗೆ ಆ್ಯಕ್ಚುಲಿ ಬಂದಿರೋದು, ಅದಕ್ಕೆ ಬಂದಿರೋದು ನಾವು. ಬಟ್ ಬಂದಮೇಲೆ ಇಲ್ಲಿ ಗೊತ್ತಾಗಿದ್ದು ಇವೆಲ್ಲ ತೊಗೊಳ್ಳೋಣ ಅಂತ ಪರ್ಚೇಸ್ ಮಾಡಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಅಮ್ಮ ಓಕೆ, ಇವಾಗ ಆನ್ಲೈನಲ್ಲೆಲ್ಲ ಕಡಿಮೆ ಅಂತಾರೆ, ನೀವೇನಕ್ಕೋಸ್ಕರ ಸರಾಕೆರೆ ತೊಗೊಂಡ್ರಿ ಅಮ್ಮ? ಇಲ್ಲ, ನನ್ನ ಮಗಳು ಹೇಳಿದ್ಲು, ಅಮ್ಮ ಹೇಳಿದ ಮೇಲೆ ನಿನಗೆ ಆನ್ಲೈನ್ದಲ್ಲಿ ನಾನೇ ತರಿಸ್ಕೊಡ್ತೀನಿ ಅಂತ ಹೇಳಿದರು. ಅಲ್ಲಿ 20,000, 25,000, 17,000 ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ಬೆಂಗಳೂರಲ್ಲಿದ್ದಾಳೆ ಮಗಳು, ಅಲ್ಲಿ ನಾನು ಬುಕ್ ಮಾಡಿಕೊಡ್ತೀನಿ ತೊಗೊಳ್ರಿ ಅಂತ ಹೇಳಿದ್ದು. ನಮ್ಮ ಮಗನ ಹೇಳಿದ್ದ ಮಾಡ್ಕೊಂಡು ತೊಗೊಳ್ರಿ ಅಂತ. ಆಮೇಲೆ ಇಲ್ಲ ಬೇಡ, ಒಂದು ಸಾರಿ ಇಲ್ಲಿ ಭೇಟಿಯಾಗಿ ಹೋದ್ಮೇಲೆ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದು. ಆಮೇಲೆ ಇಲ್ಲಿದ್ದರೆ ಎಲ್ಲ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ. ಅಲ್ಲಿ ತಂದ ಮೇಲೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಅದು ಬೇಡ ಅಂತ ಡಿಸೈಡ್ ಮಾಡಿ ಮತ್ತೆ ಇಲ್ಲಿಂದನೇ ತೊಗೊಂಡು ಹೋಗ್ತದೆ ಎಲ್ಲ. ಯಾವುದೇ ಒಂದು ಸರ್ವಿಸ್ ಇರಲ್ಲ, ವಾರಂಟಿ ಗ್ಯಾರಂಟಿ ಇರಲ್ಲ ಅಂತ ಹೇಳ್ಬಿಟ್ಟು ನೀವು ಸರಾಕಿರಲ್ಲೇ ತೊಗೊಂಡ್ರಿ? ಇಲ್ಲೇ ತೊಗೊಳ್ಬೇಕಂತ ಡಿಸೈಡ್ ಮಾಡಿದ್ದು. ಓಕೆ ಅಮ್ಮ, ನೀವು ಬರುವಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಯಿತು ನಿಮಗೆ? ಶೀತ ಆಗೋದು, ಜ್ವರ ಬರೋದು, ಸುಸ್ತು, ನೋವು ಜಾಸ್ತಿ ಆಗೋದು, ಈ ಥರ ಏನಾರು ಆಯ್ತು? 1-2 ಡೇಸ್ ಸ್ವಲ್ಪ ಬ್ಯಾಕ್ ಪೇನ್ ಬಂತು, ಅದು ಇದನ್ನು ಮಾಡಿದಾಗೆ. ಮತ್ತು ತಾನೇ ರಿಲೀಫ್ ಆಯಿತು. ನೀವು ಹೇಳಿದ್ರಲ್ಲ, ಏನು ಭಯ ಇರಲಿಲ್ಲ, ಶೀತ ಏನೂ ಆಗಿಲ್ಲ. ಬಟ್ ಸ್ವಲ್ಪ ನೋವು ಬಂದು ಕಡಿಮೆ ಆಯಿತು, ಮತ್ತೆ ನೋವು ಬಂದು ಕಡಿಮೆ ಆಯಿತು. ಓಕೆ, ಇಲ್ಲಿ ಬರ್ತಕ್ಕಂಥ ಹೊಸಬ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಇಲ್ಲಿ ನಾನು ಕೊಲಿಂಗ್ಸಿಗೆಲ್ಲ ಹೇಳಿದ್ದೀನಿ ಬರಬೇಕು ಅಂತ. ಅವರು ಸ್ವಲ್ಪ ಚಿಕ್ಕ ಮಕ್ಕಳು ಇರೋದ್ರಿಂದ ನೆಕ್ಸ್ಟ್ ಮಂತ್ ಬರ್ತೀವಿ ಅಂದಿದ್ದಾರೆ. ಕೆಲವರು ಏನು ಕರೆಂಟ್ ಶಾಕ್ ಆಗುತ್ತೆ, ಕರೆಂಟಿಂದು ಈ ಬಿಸಿಲು ಅಂತಲೂ ಮಾತಾಡಿದ್ದಾಯಿತು ನಮ್ಮ ಸ್ಟಾಫ್ನಲ್ಲಿನೇ. ಅದಕ್ಕೆಲ್ಲ ಏನಾಗೋದಿಲ್ಲ. ಆ ಒಂದು ಸ್ಟೋನ್ಸ್ ಕಲ್ಲಿಂದ ಕರೆಂಟ್ ಇದಾಗಿ ಆ ನಂತರ ನಮಗೆ ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದೇ ಥರನಾದಂಥ ಶಾಖ ನಮಗೆ ಎಫೆಕ್ಟ್ ಆಗೋದಿಲ್ಲ. ರಿಸಲ್ಟ್ ಬರುತ್ತೆ. ನಮಗೇನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅದು ರಿಸಲ್ಟ್ ಬರುತ್ತೆ. ಅದರಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ಸಹ ಶಿಕ್ಷಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವಿಬ್ಬರು ಸಹ ಶಿಕ್ಷಕರೇ. ಇದರ ಅನುಭವ ಏನಿದೆ ಅಂದರೆ, ಫಸ್ಟ್ ಸರಾಕೆರೆಗೆ ನಾವು ಒಂದು 15 ವರ್ಷದ ಹಿಂದೆ ಬಂದಿದ್ವಿ. ನಾವು, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಬಂದಿದ್ವಿ.
ಆವಾಗ ಇಂಥ ಒಂದು ಇಂಪ್ರೂವ್ಡ್ ಇವು ಇರಲಿಲ್ಲ, ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ. ಅವಾಗೆಲ್ಲ ತೊಗೊಂಡಂಗೆ ಕೈಗೆ ಇಟ್ಕೊಳ್ಳೋದು, ಕಾಲಿಗೆ ಇಟ್ಕೊಳ್ಳೋದು, ಎದೆಗೆ ಇಟ್ಕೊಳ್ಳೋದು ಎಲ್ಲ ಇತ್ತು. ಅದೆಲ್ಲ ತೊಗೊಂಡ್ಮೇಲೆ ನಾವು ಎಂಪ್ಲಾಯೀಸ್ ಇರೋದ್ರಿಂದ ಬೆಳಿಗ್ಗೆ ಅರ್ಜೆಂಟ್ ಓಡೋಗಬೇಕು, ಸಾಯಂಕಾಲ ನಾವು ಬರೋ ಅಷ್ಟೊತ್ತಿಗೆ ಸರಕೇರಿ ಕ್ಲೋಸ್ ಆಗಿಬಿಟ್ಟಿರ್ತದೆ. ಹೀಗಾಗಿ ನಾವು ತೊಗೊಳ್ಳಿಕ್ಕಾಗಲಿಲ್ಲ. ನಮ್ಮ ಅಪ್ಪ ಅಮ್ಮವ್ರು ತೊಗೊಂಡ್ರು, ಒಳ್ಳೆ ರಿಸಲ್ಟ್ ಸಿಕ್ತವ್ರಿಗೆ, ಅವರು ಆರೋಗ್ಯವಾಗಿ ಇದ್ದಾರೆ ಈಗ ಕೂಡ. ಆಮೇಲೆ ಆವಾಗಿಂದ ನೋಡಿದ ಮೇಲೆ ನಾವು ಈ ಸರಕೇರಿ ಇಷ್ಟೇ ಬಿಡು, ಏನು ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ, ನಾವು ರಿಟೈರ್ಡ್ ಆದಮೇಲೆ ನೋಡ್ಬೇಕಾಗತ್ತೆ ಅಂತ ಸುಮ್ಮನಾಗ್ಬಿಟ್ಟಿದ್ವಿ. ಅದಾದಮೇಲೆ ಏನಾಯ್ತು ಅಂದರೆ, ನಮ್ಮ ಮನೇಲಿ ಒಬ್ಬ ಸಿಸ್ಟರ್ ಇದ್ದಾರೆ, ಅವರು ಏಜ್ ಆಗಿ ರಿಟೈರ್ಡ್ ಆಗಿದ್ದಾರೆ, 2 ವರ್ಷ ಆಯಿತು. ಅವರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಯಾವುದೋ ಮದರ್ ಕೇರ್ ಇದು ತೊಗೊಂಡಿದ್ರು ಅವರು. ಆವಾಗ ಒಂದು ಸಲ ಏನೋ ಮಾತಾಡ್ತಾ ನಮ್ಮ ಮನೆಯವ್ರ ಜೊತೆಗೆ ಮಾತಾಡ್ತಾ ಹೋದಾಗ ಅವರು ಹೋಗಿ ನೋಡಿ ನಾವು ಅನುಭವಿಸಿದ್ರೆ ಭಾಳ ಚೆನ್ನಾಗಿದೆ ಅಲ್ಲ ಇದು, ಎಷ್ಟೊಂದು ಫಾಸ್ಟ್ ಇದೆ, ಭಾಳ ಇಂಪ್ರೂವ್ಡ್ ಆಗಿದೆ ಇದೆಲ್ಲ ಅಂತಂದ್ಬಿಟ್ಟು ಮತ್ತೆ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದ್ವಿ. ಆನ್ಲೈನಲ್ಲೆಲ್ಲ ನೋಡಿದ್ವಿ, ನಮ್ಮ ಮಗಳಿಗೆಲ್ಲ ಸರ್ಚ್ ಮಾಡಿ ಇಲ್ಲಿ ಕಾಸ್ಟ್ಲಿ ಇರ್ತದೆ. ಆ್ಯಕ್ಚುಲಿ ಫ್ಯಾಕ್ಟ್ ಹೇಳ್ತಾಯಿದ್ದೆ ನಾನು, ಇಲ್ಲಿ ಕಾಸ್ಟ್ಲಿ ಇರ್ತದೆ, ನಾವು ಆನ್ಲೈನಿಂದನೇ ತರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ನಾವು ಬಂದಿದ್ದು ಫಸ್ಟ್ ವಿಚಾರ ಮಾಡೋದಕ್ಕೆ. ಮೇಡಮ್ ಅವ್ರು ಅಂದರು, ನೀವು ಹಾಗೆ ತೊಗೊಂಡು ಇಟ್ಟರೆ ಏನೂ ಪ್ರಯೋಜನ ಇಲ್ಲ, ನೀವು ಒಂದು 10 ಡೇಸ್ ಬರ್ರಿ, ಬಂದಮೇಲೆ ಆಮೇಲೆ ಇದು ಮಾಡಿರಿ ಅಂತಂದರು. ಆಮೇಲೆ ಅದೇ ಥರ ನಾವು ಬಂದು ಇಲ್ಲೆಲ್ಲ 5G ಆಮೇಲೆ ಆಟೋಮೆಟಿಕ್ಕು ಅವೆಲ್ಲ ನೋಡಿದರೆ ಭಾಳಷ್ಟು ನಮಗೆ ವರ್ತ್ಫುಲ್ ಇದೆ ಅಂತ ಅನ್ನಿಸ್ತು. ಹಾಗೆ ನಾವು ರೆಗ್ಯುಲರ್ ಬರ್ತಾಯಿದ್ವಿ. ನಮಗೂ ಸಹ ಈ ಒಂದು ಮೇಡಮ್ ಅವರು ಭಾಳಷ್ಟು ಕೋಆಪ್ರೇಷನ್ ಕೊಟ್ಟರು. ನಾವು ಸಾಯಂಕಾಲ ಸ್ಕೂಲ್ ಬಿಟ್ಟ ತಕ್ಷಣ ನಾವು ಓಡಿ ಬಂದರೂ ಕೂಡ ಬರ್ದುವಾಗ ಏನೋ ಹೆಚ್ಚು ಕಡಿಮೆ ಆದರೂ ಸಹಿತ ನಮಗೆ ತಡ ಆದರೂ ಸಹ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲೇ ಯಾಕೆ ತೊಗೊಂಡ್ವಿ ಅಂತಂದರೆ, ಇದು ಅದಕ್ಕಾಗಿಯೇ ಆರೋಗ್ಯವನ್ನು ಕಾಪಾಡೋದಕ್ಕೇ ಒಂದು ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು, ಹೌದಾ. ಆನ್ಲೈನಲ್ಲಿ ಅವರು ಬರೀ ಬಿಸ್ನೆಸ್ಸಿಗೆ ಮಾಡ್ತಾರೆ, ಇವರು ಆರೋಗ್ಯಕ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡೋದು ನೋಡಿದ್ರೆ, ಫ್ರೀ ಸರ್ವಿಸ್ ಕೊಡೋದು ನೋಡಿದ್ರೆ, ಒಂದು 4-10 ರೂಪಾಯಿ ಹೆಚ್ಚಿಗೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇಲ್ಲಿ ನಾವು ಕೊಟ್ಟರೆ ಇದ್ರ ಪ್ರಯೋಜನ ಆಗ್ತದೆ ಅಂತ. ಮೊನ್ನೆ ಸರ್ ಬಂದಾಗೂ ನಾವು ಅವರು ಸ್ಪೀಚ್ ಕೇಳಲಿಕ್ಕಾಗಲಿಲ್ಲ, ಬಟ್ ಅವ್ರನ್ನ ಕಣ್ಣಾರೆ ನೋಡಿ ಧನ್ಯರಾದ್ವಿ ನಾವು. ಆ ರೀತಿಯಾಗಿ ಇಲ್ಲಿ ಏನಪ್ಪ ಅಂದರೆ ಈ ಒಂದು ಉದ್ದೇಶ ಭಾಳ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಮತ್ತು ಒಳ್ಳೆಯ ಹಣ್ಣು ಕಾಸ್ಟ್ಲಿ ಇದ್ದೇ ಇರ್ತದೆ, ಸ್ವಲ್ಪ ಕೆಟ್ಟವರು ಸುಮಾರು ಮತ್ತು ಅವು ಸ್ವಲ್ಪ ಚೀಪ್ ಇದ್ದೇ ಇರ್ತವೆ. ಆ ರೀತಿಯಾಗಿ ನಾವು ಯಾವುದಕ್ಕಾದರೂ ಸಹ ಎಲ್ಲದಕ್ಕೂ ಸಹ ಒಂದು ಸಮಯ ಇರ್ತದೆ. ಮಗು ಹುಟ್ಟಿದ ತಕ್ಷಣ ಅದು ಓಡಾಡಬೇಕಂದ್ರೂ ಕೂಡ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಕಾಲಾವಕಾಶ ಬೇಕು. ಹಾಗೆ ಹೂವು ಹಣ್ಣಾಗಬೇಕಾದ್ರೂ ಕೂಡ ಅದಕ್ಕೊಂದು ಕಾಲಾವಕಾಶ ಬೇಕು. ಹಾಗೆ ಸರಕೇರಿ ಬಂದ ತಕ್ಷಣ ಇವತ್ತು ಮಾಡಿಬಿಟ್ವಿ ನಮಗೇನಾಗಲಿಲ್ಲ ಅನ್ನೋದು ಅಲ್ಲ. ಪ್ರತಿಯೊಂದು ಫಸ್ಟ್ ಮನುಷ್ಯ ಏನು ಮಾಡಬೇಕಂದ್ರೆ ನಂಬಬೇಕು. ಯಾವುದೇ ಒಂದು ವಸ್ತುವಿನ ಮೇಲೆ ನಂಬಿಕೆ ಇಟ್ಟು ಅದನ್ನು ನಾವು ಅನುಭವಿಸಿದರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಒಂದು ಸಲ ಉಸಿರಾಡೋದು 10 ಸಲ ಉಸಿರಾಡೋದು ಅದರ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ, ಒಳ್ಳೆಯ ಸರಕೇರಿನಲ್ಲಿ ಒಳ್ಳೆಯ ಒಂದು ಮೆಟೀರಿಯಲ್ಸ್ ಇದ್ದಾವೆ. ಎಷ್ಟೇ ರೊಕ್ಕ ಮುಖ್ಯಲ್ಲ. ಇವತ್ತು ನಾವು ಲಕ್ಷಾನುಗಟ್ಟಲೆ ಕೊಟ್ಟು ಸುಮ್ಮನೆ ಸೈಟು ತೊಗೊತೀವಿ, ಮನೆ ತೊಗೊತೀವಿ, ಇನ್ನೊಂದು ಮಾಡ್ತೀವಿ, ಏನೋ ಮಾಡ್ತೀವಿ. ಅಂಥದಕ್ಕಿಂತ ಇದು ಒಂದು ಸ್ವಲ್ಪ ಅಮೌಂಟ್ ಹಾಕಿ ನಾವು ಒಳ್ಳೆಯ ಆರೋಗ್ಯನೇ ಮುಖ್ಯ. ಆರೋಗ್ಯ ಇಲ್ಲಾಂದರೆ ಪ್ರಪಂಚದಾಗ ಏನೂ ಇಲ್ಲ. ಆರೋಗ್ಯ ಇಲ್ಲ, ನಮ್ಮ ಮಕ್ಕಳು ಸಹಿತ ನಮ್ಮನ್ನ ಹತ್ರ ಬರದೇ ಇರತಕ್ಕಂಥ ಸನ್ನಿವೇಶಗಳು ಇದ್ದಾವೆ. ಎಲ್ಲರ ಹತ್ರ ಇರೋದಿಲ್ಲ, ಅಂಥ ಅವಕಾಶಗಳಿಗೂ ಸಹ ಇದ್ದಾವೆ ಅಂತ ಹೇಳ್ತೀವಿ. ಆದ ಕಾರಣ ನಾವೇನಪ್ಪ ಅಂದರೆ ನಮ್ಮಲ್ಲಿ ಸಂಪಾದಿಸಿರ್ತಕ್ಕಂಥ ಹಣವನ್ನು ನಮಗಾಗಿ ಉಪಯೋಗ ಮಾಡ್ಕೋಬೇಕು. ಒಂದು ಗಾದೆ ಇದೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿರಿ ಅಂತ. ಆ ರೀತಿಯಾಗಿ ಮಕ್ಕಳು ದುಡ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾರೆ. ದೇವರು ಅವ್ರ ಭೂಮಿಗೆ ಕಳಿಸಿದಾನಂದರೆ ಅವ್ರ ಅನ್ನ ಅವ್ರ ಹಿಂದೆ ಇಟ್ಟಿರ್ತಾನೆ. ನಾವು ನಮಗಾಗಿ ಏನಿದೆ ಅದನ್ನು ನಾವು ಮಾಡ್ಕೋಬೇಕು. ನಮ್ಮದೆಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಇದೇ ಇರ್ತದೆ, ಅವ್ರು ಅನುಭವಿಸ್ತಾರೆ. ನಾವು ಮಕ್ಕಳನ್ನ ಏನು ಮಾಡಲಿಕ್ಕಾಗಲ್ಲ, ಆ ದೇವ್ರ ಕೃಪೆ ಇರ್ತದೆ. ಅವರೇ ಅವ್ರ ಜೀವನವನ್ನು ಸೃಷ್ಟಿ ಮಾಡ್ಕೊತಾರೆ. ಇವತ್ತಿನ ಒಂದು ಫಾಸ್ಟ್ನಲ್ಲಿ ಪ್ರಪಂಚದಲ್ಲಿ ನಮಗಿಂತ ನಮ್ಮ ಮಕ್ಕಳು ಭಾಳಷ್ಟು ಬುದ್ಧಿವಂತರಿದ್ದಾರೆ. ಆ ರೀತಿಯಾಗಿದ್ದಂಥ ಒಂದು ಸಂದರ್ಭದಲ್ಲಿ ನಾವು ಇವನ್ನ ತಗೊಂಡು ಇರೋವರೆಗೂ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಅಭಿಪ್ರಾಯದಿಂದ ಇದನ್ನು ತೊಗೊಂಡಿದ್ದೀವಿ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ
ಎಲ್ಲ ಮೇಡಮರಿಗೂ ಈ ಸಂಸ್ಥೆಯರಿಗೂ ಈ ಸಂಸ್ಥೆಯ ಸ್ಥಾಪಕರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ಇಷ್ಟೆಲ್ಲ ಮಾತುಗಳನ್ನು ಸವಿನಯದಿಂದ ಶಾಂತವಾಗಿ ಕೇಳಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಾಟರ್ ಮಿಷನೇ ಯಾಕೆ ತೊಗೋಬೇಕಂತಂದರೆ ಇವತ್ತು ನೀರು ಕಲುಷಿತ, ವಾಯು ಕಲುಷಿತ, ಮನುಷ್ಯರು ಊಟನೂ ಕಲುಷಿತ. ಹೀಗಾಗಿ ನೀರಲ್ಲಿ ಏನಿದೆ ಅಂದರೆ ಮೊದಲು ಎಲ್ಲ ನ್ಯಾಚುರಲ್. ನಾವು ಸಹ ಎಲ್ಲೋ ಮಳೆ ಬಂದು ನಿಂತಿರ್ತಕ್ಕಂಥ ಕುಣಿಯಲ್ಲಿ ನೀರು ಕುಡಿದಿರ್ತಕ್ಕಂಥ ಅನುಭವ ನನಗಿದೆ. ನಾನು ನಮ್ಮ ತಾತನವರೆಲ್ಲ ವ್ಯವಸಾಯಸ್ಥರಾದ್ರಿಂದ ಅಲ್ಲೆಲ್ಲ ಅಂಥ ನೀರು ಕುಡಿದು ನಾವು ಬದುಕ್ತಿದ್ವಿ. ಇವಾಗ ಏನಾಗಿದೆ ಅಂತಂದರೆ ಸೋಸದೇ ಇರತಕ್ಕಂಥ ನೀರನ್ನು ಕುಡಿದ್ರೂ ಕೂಡ ರೋಗ ಬರ್ತವೆ ಅನ್ನೋವಂಥ ಒಂದು ಇದಿದೆ. ಫಿಲ್ಟ್ರ್ ಮಾಡ್ತೀವಿ, ಆ ಫಿಲ್ಟ್ರ್ನಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳೆಲ್ಲ ಹೊರಟೋಗ್ತವೆ. ಖಾಲಿ ಏನು ಶಕ್ತಿ ಇಲ್ಲದೆ ಇರತಕ್ಕಂಥ ನೀರನ್ನು ನಾವು ದುಡ್ಡು ಕೊಟ್ಟು ತಂದ್ಕೊಂಡು ಕುಡಿತಾಯಿದ್ದೀವಿ. ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾದಾಗ ಈ ಒಂದು ನೀರಿಂದ ನಮಗೆ ಎಲ್ಲ ನ್ಯೂಟ್ರಿಷನ್ಸು, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಜೀವಕಾಂಶಗಳು, ಪೋಷಕಾಂಶಗಳು ಸಿಗ್ತಾವಂದರೆ ಯಾಕೆ ಇದನ್ನು ದುಡ್ಡು ಕೊಟ್ಟು ತೊಗೋಬಾರ್ದು ಅನ್ನೋವಂಥ ಒಂದು ಉದ್ದೇಶ. ಇದರಿಂದ ನೋಡಿ, ಕಣ್ಣಾಗಿ ಹಾಕಿದರೆ ಕಣ್ಣು ಪರಿ ಇದಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ನೋಡ್ರಿ, ಈ ನೀರು ಕುಡಿದ್ರೆ ಹೊಟ್ಟೆ ತುಂಬ್ತದಷ್ಟೇ. 4 ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಎಲ್ಲಿವರೆಗೆ ಇರುತ್ತೆ ಅಂತಂದರೆ ಅದು ಸುಮಾರು 12 ಗಂಟೆವರೆಗೆ ನಮ್ಗೆ ಹಸಿವೆ ಆಗೋಲ್ಲ. ಯಾಕಾಗಲ್ಲ ಅಂದರೆ ಅದರಲ್ಲಿ ತುಂಬ ಜೀವಸತ್ವಗಳಿದ್ದಾವೆ. ನಮಗೆ ಆಹಾರ ಏನು ಕೊಡ್ತದೋ ಆ ನೀರಿನಲ್ಲಿ ಆ ಒಂದು ಅವಕಾಶ, ಅಂಥ ಒಂದು ವಸ್ತುಗಳಿದ್ದಾವೆ. ಆದ ಕಾರಣ ನಮಗೆ ಇದಾಗ್ತದೆ. ಆಮೇಲೆ ಈ ಬೇರೆ ನೀರು ಕುಡಿದ್ರೆ ಒಂದು ಅರ್ಧ ಗಂಟೆ 1 ಗಂಟೆಗೆ ನಾವು ಪಾಸ್ಗೆ ಹೋಗ್ಬಿಡ್ತೀವಿ. ಇದು ಅಷ್ಟು ಬೇಗ ಬರೋದೇ ಇಲ್ಲ. ಅಂದರೆ ಒಳಗಡೆ ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ನೀರಿದೆ. ಇದು ಅಮೃತಕ್ಕೆ ಸಮಾನ ಅಂತ ಹೇಳ್ತೀನಿ ನಾನು. ನಮಸ್ತೆ.